ಈಗ ಈ ನಿಮಿಷದಲ್ಲಿ ಅಷ್ಟೇ ಯಾಕೆ ಈ ಕ್ಷಣದಲ್ಲಿ ನೀವು ನನ್ನ ಜೊತೆ ಮನೆಗೆ ಬರ್ತಾ ಇದ್ದೀರಾ, ಅರ್ಥ ಆಯ್ತಾ? ಅಪ್ಪ, ಅಜ್ಜಿ ಇಲ್ಲೇ ಇರ್ತಾರೆ, ಅವ್ರೆಲ್ಲಿಗೂ ಬರಲ್ಲ. ದರಿದ್ರವೇ, ಯಾರು ನೀನು? ನನಗೂ ನಿನಗೂ ಏನು ಸಂಬಂಧ? ನನ್ನ ಎದುರುಗ ನಿಂತು ಮಾತಾಡೋಷ್ಟು ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ನಿನಗೆ ಹೇಗೆ ಬರುತ್ತೆ? ಇದುವರೆಗೂ ನೀನು ನೋಡಿರೋ ಪೂರ್ಣಚಂದ್ರ ಶಾಸ್ತ್ರಿ ಬೇರೆ. ಇನ್ನು ಒಂದು ಮಾತು ಹೆಚ್ಚಿಗೆ ಆಡಿದ್ರು ನೀನು ನೋಡೋ ಪೂರ್ಣಚಂದ್ರ ಶಾಸ್ತ್ರಿನೇ ಬೇರೆ ಅನ್ನೋದನ್ನ ನಾನು ನಿರೂಪಿಸಿ ತೋರಿಸ್ಬೇಕಾಗತ್ತೆ. ನನ್ನ ಮುಂದೆ ನಿಂತ್ಕೋಬೇಡ, ತೊಲಗಾಚೆ. ಈಗ ಒಂದು ಶಾಪ ಇದೆ, ನನ್ನ ಶಾಪ. ನಾನು ದೇವರನ್ನ ನಂಬಿದ್ದೀನಿ. ನನ್ನ ಮನವಿನ ಅವನಿಗೆ ಕೊಟ್ಟಿದ್ದೀನಿ. ಅವನು ನನ್ನ ಮನವಿನ ಪುರಸ್ಕರಿಸ್ತಾನೆ ಅನ್ನೋ ನಂಬಿಕೆನೂ ನನಗಿದೆ. ಆ ಶಾಪ ಏನು ಗೊತ್ತಾ? ನಿನ್ನ ಆಸೆಗಳ ಯಾವುದೂ ನೆರವೇರದೇ ಇರಲಿ ಅಂತ. ಆಗತ್ತೆ. ಧರ್ಮ ಅಧರ್ಮದ ಯುದ್ಧದಲ್ಲಿ ಯಾವತ್ತೂ ಧರ್ಮನೇ ಗೆದ್ದಿರೋದು. ಯಾಕೆ ಯಾತಕ್ಕೆ ತಲೆ ತೆಗೆಸಿದೆ? ಓಹೋ, ನಿನ್ನ ಹಿಂದಿನ ಪಾಪ ಕರ್ಮಗಳೆಲ್ಲ ನಿನ್ನ ಕಣ್ಮುಂದೆ ಬಂದು ಹೋಗ್ತಾ ಇದೆಯೇನೋ. ಅದಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಷ್ಟು ಧೈರ್ಯ, ಆತ್ಮವಿಶ್ವಾಸ ನಿನ್ನಲ್ಲಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ನಿನ್ನ ಜೀವನದಲ್ಲಿ ನೀನು ತುಂಬಾ ಕೆಟ್ಟು ಕಣ್ಣೀರು ಹಾಕೋದಕ್ಕೂ ಮುಂಚೆ ನಿನ್ನನ್ನು ನೀನು ಬದಲಾಯಿಸಿಕೊಳ್ಳೋ ಪ್ರಯತ್ನ ಮಾಡ. ನಾನು ಕೆಳಗಡೆ ಕಾಯ್ತಾ ಇರ್ತೀನಿ. ನಿಮ್ಮ ಬಟ್ಟೆ, ಗಂಟು, ಮೂಟೆ ಏನೇನಿದೆಯೋ ಎಲ್ಲಾನು ತಗೊಂಡು ಈಗಲೇ ಬರಬೇಕು. ಅರ್ಥ ಆಯ್ತಾ? ಇದು ನಾನು ನಿಮ್ಗೆ ಕೊಡ್ತಾ ಇರೋ ಕೊನೆ ಎಚ್ಚರಿಕೆ. ಬೇಗ ಬನ್ನಿ. ಅಜ್ಜಿ, ಅಪ್ಪ ಹೇಳಿದ್ರು ಅಂತ ನೀವು ಅವ್ರ ಮಾತನ್ನೇ ಕೇಳ್ಬೇಡಿ ಅಜ್ಜಿ. ಇಲ್ಲಿ ನಾನು ಒಬ್ಬಳೇ ಆಗ್ಬಿಡ್ತೀನಿ, ನನಗೆ ಯಾರು ಇರಲ್ಲ. ಚಿಂತೆ ಮಾಡ್ಬೇಡ ವಿಶಾಖ. ನಾನು ದೂರದಲ್ಲೇ ಇದ್ಕೊಂಡು ನಿನ್ನ ಕೆಲಸಕ್ಕೆ ಸಹಾಯ ಮಾಡ್ತಾ ಅಧಿಕನ ಬದುಕನ್ನ ನರಕ ಮಾಡ್ತೀನಿ. ಧೈರ್ಯವಾಗಿರು. ನೀನಿಲ್ಲಿ ಇದ್ದುಕೊಂಡು ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇರು. ನನ್ನ ಸಹಾಯ ನಿನ್ ಜೊತೆ ಇರುತ್ತೆ. ಹೇಳಿದ್ನಲ್ಲ ಬಂದೆ. ರಾಮ 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 ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಇನ್ನೂ ಒಂದೆರಡು ದಿವಸ ಇದು ಹೋಗ್ಬೋದಾಗಿತ್ತಪ್ಪ. ಅಲ್ಲ, ಅಂಥದ್ದು ಅರ್ಜೆಂಟ್ ಕೆಲಸ ಏನಿದೆ ನಿಮ್ಗೆ ಆ ಮನೇಲಿ ಅಂತ?
ಮನೆಯಲ್ಲಿ ಮಕ್ಕಳಿರ್ಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಮನೆಯಲ್ಲಿ ಅಜ್ಜಿಯಂದ್ರು ಕೂಡ ಇರ್ಬೇಕಂತೆ. ಈ ಮನೆಯಲ್ಲೂ ಅಜ್ಜಿ ಇದ್ದಾರೆ, ಆದ್ರೆ ನಿಮ್ಮಷ್ಟು ಚಾಲಾಕಿಲ್ಲ ಬಿಡಿ. ನೀವು ಈ ಮನೆಯಿಂದ ಹೋಗ್ತಿದ್ದೀರಾ ಅಂತ ನೆನೆಸ್ಕೊಂಡ್ರೆ ನನಗೆ ಬೆರಳು ಹಿಂಡದಾಗ ಆಗ್ತಿದೆ ಸುಭದ್ರಮ್ಮನವ್ರೆ. ಇನ್ನು ವಿಶಾಖ ಗತಿ ಏನಾಗಿರ್ಬೇಡ ಹೇಳಿ. ಪಾಪ ಯಾರು ದಿಕ್ಕಿಲ್ಲ ಅವಳಿಗೀಗ. ಹೌದು, ಮನೆ ಹಾಳು ಮಾಡೋ ಪ್ಲಾನ್ನೆಲ್ಲ ಇನ್ಮುಂದೆ ವಿಶಾಖನಿಗೆ ಹೇಳ್ಕೊಡೋದು ಯಾರು ಅಂತ. ಬಾಯ್ ಮುಚ್ಚೋ, ದರಿದ್ರ ಮುಂಡೆನೆ. ಊರು ಹೋಗು ಅನ್ನುತ್ತೆ, ಫಾರೆಸ್ಟ್ ಬಾ ಅನ್ನುತ್ತೆ, ಅಂತ ವಯಸ್ಸು ನಿಮ್ದು. ಈ ವಯಸ್ಸಿನಲ್ಲಿ ಇಷ್ಟೊಂದು ಕೋಪ ಯಾಕೆ ಬೇಕು ನಿಮ್ಗೆ ಸುಭದ್ರಮ್ಮನವ್ರೆ? ಊಟ ತಂದ್ಕೊಡ್ಲಾ? ಏನು ಬೇಡ, ನೀನ್ ಬಾಯಿ ಮುಚ್ಕೊಂಡಿದ್ರೆ ಅಷ್ಟೇ ಸಾಕು. ಹರಿ ರಾಮ, ರಾಮ. ಒಂದು ನಿಮಿಷ ಸುಭದ್ರಮ್ಮನವ್ರೆ. ಅಟ್ಲೀಸ್ಟ್ ನಿಂಬೆಹಣ್ಣಿನ ಜ್ಯೂಸು. ಪಾಪ ಹೋಗೋವಾಗ ಕುಡ್ಕೊಂಡು ಹೋಗ್ಬಿಡಿ. ದಾರಿ ಬಿಡೋ ದ್ರೋಬೆ, ಹಿಂದೆ ಇದ್ರೆ ಶಾಪ ಶಾಪ ಹಾಕ್ಬಿಡ್ತೀನಿ. ಶಾಪ ನೀವು? ನಿಮ್ಮ ಶಾಪ ನನಗೆ ತಟ್ಟಲ್ಲ ಬಿಡಿ ಸುಭದ್ರಮ್ಮನವ್ರೆ. ಕೊನೆ ಸಲ ಹೇಳ್ತಾ ಇದ್ದೀನಿ, ಊಟ ಮಾಡ್ಕೊಂಡು ಹೋಗ್ಬಿಡಿ. ನಿಮ್ಮ ಪಾಲಿನ ಈ ಮನೆ ಕೊನೆ ಊಟ. ಹರೇ ರಾಮ, ರಾಮ 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 ಹರೇ. ಅಜ್ಜಿ, ಮೃಷ್ಟಾನ್ನ ಭೋಜನ ಅಜ್ಜಿ. ಹರೇ ರಾಮ. ಕಡಲೆಬೇಳೆ ಪಾಯಸ, ಹರೇ ಕೃಷ್ಣ. ತೋವೆ, ಹರೇ ಕೃಷ್ಣ. ಮಜ್ಜಿಗೆ ಹುಳಿ, ಹರೇ ರಾಮ ಹರೇ ರಾಮ. ಕೋಸಂಬರಿ, ರಾಮ 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 ಹರೇ. ಊರ್ಣದ ಹೋಳಿಗೆ ಅಜ್ಜಿ. ತಂಬುಳಿ, ರಸಾಯನ, ಬಾಳೆಕಾಯಿ ಹಪ್ಪಳ, ನೀರು ದೋಸೆ, ಹಳಸಿನಣ್ಣಿನ ಕಜ್ಜಾಯ. ಅಯ್ಯೋ, ಒಂದ ಎರಡ ಅಜ್ಜಿ? ಕೊನೆ ಸಲ ತಿನ್ಕೊಂಡು ಹೋಗ್ಬಿಡಿ, ಸಿಗಲ್ಲ. ಹರೇ ರಾಮ 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 ರಾಮ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಇಷ್ಟವಾದ ಕಡಲೆಬೇಳೆ ವಡೆ, ಸ್ವೀಕರಣೆ ಕೂಡ ಮಾಡಿದ್ದಾರೆ. ಹರೇ ರಾಮ 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 ಹರೇ. ಹರೇ ಕೃಷ್ಣ 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 ಹರೇ. ಹರೇ ರಾಮ ಹರೇ ಕೃಷ್ಣ. ಲಲಲ್ಲಲಲ್ಲಲಲ್ಲ, 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 ಲಲಲ್ಲಲಲ್ಲಲ. ಹೋಗೋಣ. ಹರಿಯೋ ಮಾವ, ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಅಜ್ಜಿ, ಆಶೀರ್ವಾದ ಮಾಡಿ ಅಜ್ಜಿ. ದೂರ ಇಟ್ಕೊಂಡೆ, ಇನ್ನು ಮೇಲೆ ನಿನ್ನ ಜೀವನನ ಹೇಗೆ ನರಕ ಮಾಡ್ತೀನಿ ಅಂತ ನೋಡ್ತಾ ಇರು. ನಾನು ಕೊಡೋ ಏಟಿಗೆ ಈ ಮನೆಯಿಂದ ತೊಲಗಬೇಕು. ಹೋಗ್ ಬರ್ತೀನಿ. ಹೋಗಿ, ಆದ್ರೆ ಬರಬೇಡಿ. ಈ ಮನೆಗೆ
ತುಂಬಾ ದೊಡ್ಡ ಸಹಾಯ ಮಾಡಿ ಹೋಗ್ತಾ ಇದ್ದೀರಾ. ನಾವ್ ಯಾರು ಮರೆಯೋಕ್ ಆಗದೆ ಇರೋಂತ ಉಡುಗೊರೆ ಕೊಟ್ಟು ಅದನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ವಿ. ನಾನು ಇನ್ನು ಮೇಲೆ ಕೊಡೋ ಉಡುಗೊರೆನ ಸ್ವೀಕರಿಸೋಕೆ ತಯಾರಾಗಿರಿ. ಅಮ್ಮ, ಬಂದೆ. ದೇವ್ಕಿ, ದೇವ್ಕಿ, ಬಂದೇರಿ. ಅತ್ತೆ, ನಿಮ್ಗೂ ನೀರು ಕೊಡ್ಲಾ? ನನಗ್ ಬೇಡ. ರಾಧಿಕಾ ಹೇಗಿದ್ದಾಳೆ? ಅವಳನ್ನು ಕರ್ಕೊಂಡ್ ಬರೋದು ತಾನೆ. 4 ದಿನ ಇಲ್ಲಿ ಇದ್ದೇ ಹೋಗ್ತಾ ಇದ್ಲು. 4 ದಿನ ಏನು, ಜೀವನ ಪೂರ್ತಿ ಇಲ್ಲೇ ಕೊಳಿತಾ ಬಿದ್ದಿರ್ಲಿ. ಆ ಕೆಲಸ ಮಾಡು ಅಂತ ಹೇಳು ನಿನ್ ಗಂಡನ್ಗೆ. ತಾಯಿ ಅಂತ ಅನ್ನಿಸ್ಕೊಂಡಿದ್ಯಾ? ಸ್ವಂತ ಮಗಳು ಹೇಗಿದ್ದಾಳೆ ಅಂತ ಕೇಳೋದ್ ಬಿಟ್ಟು ಆ ಭಿಕಾರಿ ಬಗ್ಗೆ ಅಕ್ರೆ ನಿನಗೆ. ಅಮ್ಮ, ಒಂದು ಸರ್ತಿ ನೀನು ರಾಧಿಕನ್ನ ಭಿಕಾರಿ ಅಂತ ಕರಿಬಾರ್ದು. ಕರಿಬೇಡ. ಗೊತ್ತು ಗುರಿ ಇಲ್ಲದೆ ಅಲಿತಾ ಇದ್ದಿದ್ದು ಆ ನಿನ್ನ ಮೊಮ್ಮಗಳೇ ಹೊರತು ನನ್ನ ಕೂಸು ರಾಧಿಕಾ ಅಲ್ಲ. ನನ್ನ ಮೊಮ್ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿರೋದು ಅವಳಿಂದಾನೇನೋದನ್ನ ಮರಿಬೇಡಿ. ವಿಶಾಖ, ನಿಮ್ ಕರಳು ಬಳ್ಳಿ ಕಣೋ. ಆ ನಿನ್ನ ಕರಳು ಬಳ್ಳಿನ ಯಾವತ್ತೋ ಕಿತ್ತು ಬಿಸಾಕಾಯ್ತು. ಇವಾಗ ಯಾಕೆ ಅದ್ರ ಬಗ್ಗೆ ಮಾತು? ಇವತ್ತೇನಾದ್ರೂ ರಾಧಿಕಾ ಅಡ್ಡ ಬರ್ದೇ ಇದ್ದಿದ್ದೆ ಅವಳಿಗೆ ಅಂತ್ಯ ಸಂಸ್ಕಾರ ಮಾಡಿಬಿಟ್ಟೆ ನಾನು ಮನೆಗೆ ಬರ್ತಾ ಇದ್ದಿದ್ದು. ಅಲ್ವೋ, ಇರೋ ಒಂದು ಕರಳು ಬಳ್ಳಿನ ಕೆಟ್ಟು ಬಿಸಾಕಿದೀನಿ ಅಂತ ಹೇಳ್ತಾ ಇರೋ ನೀನು ಒಬ್ಬ ಅಪ್ಪನೇನು? ಇದು ದೇವ್ರು ಮೆಚ್ಚಿತಾನ? ಇದು ಧರ್ಮನ? ದೇವ್ರು, ತಿಂಡ್ರು, ಧರ್ಮ ಅನ್ನೋ ಮಾತುಗಳು ನಿಮ್ಮ ಬಾಯೆಲ್ಲ ಬರಬಾರ್ದು. ಅದು ಶೋಭೆನೇ ಅಲ್ಲ. ಆ ಪದಕ್ಕೂ ಯೋಗ್ಯತೆ ಇರಲ್ಲ. ಮಾತಾಡ್ಬಿಡಿ. ಶಾಸ್ತ್ರ ಇರ್ಬೋದು, ಆದ್ರೆ ನಾನ್ ನಿನ್ನಮ್ಮ ಅನ್ನೋದು ನೆನ್ಪಿರ್ಲಿ. ಈಗ ನೀನೇನೇನ್ ಸಂಸ್ಕಾರ ತಗೊಂಡಿದೀಯೋ ಅದೆಲ್ಲ ನನ್ನಿಂದಾನೇ ಬಂದಿದ್ದು. ಇದನ್ನ ನೀನ್ ಮರಿಬೇಡ. ಅದೇ ನನಗೂ ಆಶ್ಚರ್ಯ ಆಗ್ತಿರೋದು. ಅದೇ ನನಗೂ ಅರ್ಥ ಆಗದೆ ಇರೋದು. ದೇವ್ರು, ಧರ್ಮ, ಸಂಸ್ಕಾರ ಇದನ್ನ ಇಷ್ಟು ಚೆನ್ನಾಗಿ ತಿಳ್ಕೊಂಡ್ರು ನೀವು ಯಾತಕ್ಕೆ ಹೀಗೆ ಅಧರ್ಮ ದಾರಿಯಲ್ಲಿ ಹೋಗ್ತಾ ಇದ್ದೀರಾ? ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಮನೆ ಮಗಳ ಹಿತ ಕಾಯೋದು, ಅವಳ ಅಧಿಕಾರನ ರಕ್ಷಣೆ ಮಾಡೋದು ಅಧರ್ಮ ಹೇಗಾಗುತ್ತೆ ಪೂರ್ಣ? ಧರ್ಮಾಧಿಕಾರಿಗಳ ಹೆಂಡತಿ ನಾನೇ ಅಂತ ಅವಳು ಹೇಳ್ಕೊಳ್ತಾ ಇದ್ದಾಳಲ್ಲ, ಇದು ಧರ್ಮನೂ ಅಲ್ಲ, ಅಧಿಕಾರ ಮೊದಲೇ ಅಲ್ಲ, ಇದು ಅಹಂಕಾರ, ದುರಹಂಕಾರ. ನೀನ್ ಹೇಳ್ತಿರ್ಬಹುದು, ಆದ್ರೆ ಕಾನೂನು ಹೇಳೋದೇ ಬೇರೆ. ವಿಶಾಖನ ಅಳಿ ಅಂದ್ರೆ ಯಾವತ್ತೂ ದೂರ ಮಾಡ್ಕೊಂಡಿರ್ಲಿಲ್ಲ. ಅವರು ವಿಚ್ಛೇದನೂ ಕೊಟ್ಟಿರ್ಲಿಲ್ಲ. ಇವಳೆ ತನ್ನ ಸ್ವಂತ ಇಚ್ಛೆಯಿಂದ ಯಾವೋನ್ ಹಿಂದೆನೋ ಕಾಣದ ಊರಿಗೆ ಓಡ್ ಹೋಗಿದ್ದು. ಅವಳ ಇಚ್ಛೆ ಮೇರೆಗೆ ರಾಧಿಕನ ಮದುವೆ ಆಗಿದ್ದು ಅನ್ನೋದನ್ನ ನಾನು ನಿನಗೂ ಕಾನೂನಿಗೂ ಎರಡಕ್ಕೂ ಮನವರಿಕೆ ಮಾಡ್ಕೊಡ್ಬೇಕು ಅಲ್ವಾ? ರಾಧಿಕಾ ಅಳಿಯಂದ್ರನ್ನೇ ಮದುವೆ ಆಗ್ಬೇಕು ಅನ್ನೋದು ನನ್ನ ಇಚ್ಛೆ ಅಷ್ಟೇ ಅಲ್ಲ, ಆ ಪರಮಾತ್ಮನ ಇಚ್ಛೆ ಕೂಡ. ನಿನ್ನ ಹತ್ರ ಮಾತಾಡಿ ಸಮಯ ವ್ಯರ್ಥ ಮಾಡೋದಕ್ಕೆ ನಾನು ಸಿದ್ಧ ಇಲ್ಲ. ನಿನಗೆ ಅರ್ಥ ಆಗಲ್ಲ. ಶಾಖ ತಪ್ಪ. ನಾನು ಅವಳಿಗೆ ವಿರುದ್ಧವಾಗಿದ್ದೀನಿ, ಇರ್ತೀನಿ. ರಾಧಿಕಾ ಏನಾದರೂ ಇದೇ ತಪ್ಪು ಮಾಡಿದ್ರು ಕೂಡ ನಾನು ಅವಳಿಗೆ ವಿರುದ್ಧವಾಗಿ ಇರ್ತಾ ಇದ್ದೀನಿ. ನೆನಪಿ.
ಸೂರ್ಯಾಸ್ತ ಆಗುವವರೆಗೂ ಅನ್ನ ನೀರು ಏನು ಮುಟ್ಟೋದಿಲ್ಲ ದೇವಕಿ. ಯಾಕ್ರಿ ಉಪವಾಸ ಮಾಡ್ತಿದ್ದೀರಾ? ನನ್ನ ಮಗಳು ಸುಖವಾಗಿರಲಿ, ನನ್ನ ಮಗಳ ತಾಳಿ ಭಾಗ್ಯ ಗಟ್ಟಿಯಾಗಿರಲಿ ಅನ್ನೋ ಕಾರಣಕ್ಕೆ ಈ ವ್ರತ ಮಾಡ್ತಾ ಇದ್ದೀನಿ. ಒಬ್ಬ ಅನಾಥೆಗೋಸ್ಕರ ಹೊಟ್ಟೆ ಹಚ್ಕೊಂಡು ವ್ರತ ಮಾಡ್ತಿದ್ರೆ ನಿನ್ನ ಆರೋಗ್ಯ ಕೆಡುತ್ತೆ ಅಷ್ಟೇ. ನನ್ನ ಆರೋಗ್ಯದ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಬೇಡಮ್ಮ. ನನ್ನ ಆರೋಗ್ಯಕ್ಕೆ ಏನೂ ಆಗೋದಿಲ್ಲ. ಇವತ್ತು ನನ್ನ ಮಗಳ ಬಾಳಲ್ಲಿ ಹಲವಾರು ಶನಿಗಳ ಕಾಟ ಇರ್ಬೋದು, ಆದರೆ ನಾಳೆ ಅವಳು ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ದೇವ್ರೆ, ನೀನು ಸರ್ವಶಕ್ತ. ಯಾವುದೇ ಕಾರಣಕ್ಕೂ ನನ್ನ ಮಗಳ ಬಾಳಲ್ಲಿ ಪರೀಕ್ಷೆಗಳನ್ನ ತಂದು ಒಟ್ಟಬೇಡ. ಅವಳು ನಿನ್ನ ಪರಮ ಭಕ್ತೆ. ಅವಳನ್ನು ಸುಖವಾಗಿ ಸಲಹೋ ತಂದೆ. ಪೂರ್ಣ, ನಿನಗೆ ಗೊತ್ತೇ ಇದೆ ವಿಷು ಹೆಂಡತಿ ವಿಶಾಖ ಅಂತ. ಹಾಗಿದ್ರು ಆ ಮನೆಯಲ್ಲಿ ರಾಜಕನಿಗೆ ನೆಲೆ ಸಿಕ್ಲಿ ಅಂತ ಬೇಡ್ಕೋತಾ ಇದೆಯಲ್ಲ, ನಿನಗೆ ಬುದ್ಧಿ ಇಲ್ವಾ? ಆ ಮನೇಲಿ ವಿಶಾಖಂಗೆ ಸೊಸೆ ಅನ್ನೋ ಪಟ್ಟ ಎಲ್ಲಿವರೆಗೂ ಸಿಗಲ್ವೋ ಅಲ್ಲಿವರೆಗೂ ನಾನು ಸುಮ್ಮನೆ ಕೂರಲ್ಲ. ಅತ್ತೆ, ವಿಶ್ವ ಸಾಂಪ್ರದಾಯಿಕವಾಗಿ ರಾಧಿಕನ್ನೇ ಮದುವೆ ಆಗಿರೋದು, ಮರಿಬೇಡಿ. ಹೌದಾ? ಸರಿ, ಆಯ್ತು. ಹಾ ಹಾ, ಈಗಲೇ ಹೇಳ್ತೀನಿ. ಆಯ್ತು, ನಮಸ್ಕಾರ ಸ್ವಾಮೀಜಿ. ಏನಂತ ಲುಕ್ಕು? ಅತ್ತೆ, ಮನೆ ಶಾಂತಿಗೋಸ್ಕರ ಸುದರ್ಶನ ಹೋಮ ಮಾಡಬೇಕು ಅಂತ ಹೇಳ್ತಿದ್ದಲ್ಲ, ಅದನ್ನ ನಾಳೆನೆ ಮಾಡಿದ್ರೆ ತುಂಬಾ ಒಳ್ಳೇದಂತೆ. ನಾಳೆ ತುಂಬಾ ಒಳ್ಳೆ ಮುಹೂರ್ತ ಇದೆ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಹೌದಾ? ಒಳ್ಳೇದಾಯ್ತು ಬಿಡು. ರಾಧಿಕಾ, ರಾಧಿಕಾ, ಹೇಳಿ ಅಜ್ಜಿ. ವಿಷು ಎಲ್ಲಮ್ಮ? ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಹೌದಾ? ಸರಿ, ಸುದರ್ಶನ್ ಹೋಮ ಮಾಡಿಸ್ಬೇಕು ಅಂತ ಹೇಳ್ತಿದ್ವಲ್ಲ, ಅದು ನಾಳೆನೇ ಮಾಡಿಸ್ತಾ ಇದೀವಿ. ರಾಧಿಕಾ, ಈ ಹೋಮದಿಂದ ನಮ್ಮನೆ ಎಲ್ಲಾ ಸಮಸ್ಯೆಗಳು ದೂರ ಆಗ್ಬೇಕು. ನೀವಿಬ್ರು ಗಂಡ ಹೆಂಡತಿ ನಗ್ನಗ್ತಾ ಅಕ್ಕ ಪಕ್ಕ ಕೂತ್ಕೊಂಡು ಈ ಹೋಮನ ನಡೆಸ್ಕೊಡ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮನೆ ವಿಚಾರಗಳು ಆ ಹೋಮದವರೆಗೂ ಹೋಗ್ಲೇಬಾರ್ದು. ಮುಖ್ಯವಾಗಿ ಈ ಪೂಜೆಯಿಂದ ವಿಶಾಖ ದೂರ ಇರಬೇಕು. ಸರಿನಾ? ಸರಿ ಅಜ್ಜಿ.
ಇರಬೇಕಾ? ಈ ಪೂಜೆನಲ್ಲಿ ನಾನು ತುಂಬಾನೇ ಹತ್ರ ಇರ್ತೀನಿ. ಗಂಡ ಹೆಂಡತಿ ಒಟ್ಟಿಗೆ ಕೂತ್ಕೊಂಡು ಹೋಮ ನಡೆಸ್ಬೇಕಾ? ಖಂಡಿತ ಒಟ್ಟಿಗೆ ಕೂತ್ಕೊಂಡು ಹೋಮ ನಡೆಸ್ತಾರೆ.